ನಾವು ರಿಮೂವ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಒಳಗಡೆ ಏನಿದೆಯಪ್ಪ ಅಂತಂದರೆ ಇನ್ನೊಂದು ಬಾರ್ಕೋಡ್ ಇದೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ವೆಬ್ಸೈಟ್ ಬೋಯಾ ಒಂದು ವೆಬ್ಸೈಟ್ಗೆ ಅದು ಹೋಗುತ್ತೆ. ಸೊ ಒಂದು ಪಾಯಿಂಟ್ ಆಯಿತು. ಸೊ ಇನ್ನೊಂದು ಪಾಯಿಂಟ್ ಯಾವ ರೀತಿಯಪ್ಪ ನಾವು ನೋಡ್ಬೋದು ಅಂತಂದರೆ, ಸೊ ಇಲ್ಲಿ ಬೋಯಾ ಅಂತ ಕಾಣಿಸ್ತಾ ಇದೆಯಲ್ಲ, ಬೋಯಾ ಆಡಿಯೋ ಸೀರೀಸ್ ಅಂತ ಇದೆ, ಇದರಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇದರಲ್ಲಿ ಏನಾಗಿ ಗೊತ್ತಾಗುತ್ತಪ್ಪ ಅಂತಂದರೆ, ಸೊ ಡೂಪ್ಲಿಕೇಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೂಪ್ಲಿಕೇಟಲ್ಲಿ ಏನಾಗುತ್ತೆ ಅಂದರೆ ಬೋಯಾ ಅಂತ ಏನು ಬರೆದಿರುತ್ತಲ್ಲ ಅದ್ರ ಮೇಲ್ಗಡೆ ಒಂದು ಆರ್ ಅಂತ ಬರೆದಿರುತ್ತಾರೆ. ಸೊ ಆರ್ ಅಂದರೆ ಏನಪ್ಪ ಅಂತಂದರೆ ಅದು ರಿಜಿಸ್ಟರ್ಡ್ ಅಂತ ನಾವು ತಿಳ್ಕೊಬೇಕಂತ ಅವರು ನಮಗೆ ಒಂದು ಸುಮ್ಮನೆ ಒಂದು ಕೊಟ್ಟಿರ್ತಾರೆ ಅಷ್ಟೇ, ಆಯಿತಾ. ಸೊ ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಏನು ನೋಡಬೇಕಪ್ಪ ಅಂತಂದರೆ, ಸೊ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಸೊ ಸೇಲರ್ ಡೀಟೇಲ್ಸ್ ಇದೆ, ಮ್ಯಾನುಫ್ಯಾಕ್ಚರ್ದಿದೆ, ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಡೂಪ್ಲಿಕೇಟಲ್ಲಿ ಏನು ಕಾಣಿಸ್ತಾ ಇದೆಯಪ್ಪ ಅಂತಂದರೆ ಯಾವುದೇ ರೀತಿಯಾದ ಒಂದು ಅಲ್ಲಿ ಸೇಲರ್ ಡೀಟೇಲ್ಸ್ ಇರಲ್ಲ,